ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಮೆಹಂದಿ ಕ್ಲಾಸ್ನ ಮುಂದುವರಿದ ಭಾಗ ಮೆಹಂದಿ ಕ್ಲಾಸ್ 9 ಹೇಳಿಕೊಡ್ತಾ ಇದ್ದೇನೆ. ಇದರಲ್ಲಿ ನಾನು ಫ್ಲವರ್ಸ್ ಅಂದರೆ ಶೇಡೆಡ್ ಫ್ಲವರ್ಸ್ ಬಗ್ಗೆ ಹೇಳಿಕೊಡ್ತಾ ಇದ್ದೇನೆ. ಸಿಂಪಲ್ ಫ್ಲವರ್ಸ್ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಮತ್ತು ಹಿಂದಿನ ತರಗತಿಗಳನ್ನು ನನ್ನ ಚಾನೆಲ್ಗೆ ಹೋಗಿ ನೋಡ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಯಾರಿಗೆಲ್ಲ ಥರ ಶಾರ್ಪ್ ಟಿಪ್ ಪ್ಯೂರ್ ಆರ್ಗ್ಯಾನಿಕ್ ಯಾವುದೇ ಕೆಮಿಕಲ್ ಹಾಕದೆ ಮಾಡಿರುವಂತಹ ಡಾರ್ಕ್ ಸ್ಟೇನ್ ಮೆಹಂದಿ ಕೋನ್ ಬೇಕು ಅಂತ ಹೇಳಿದರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರ್ ವಾಟ್ಸಪ್ ನಂಬರ್ ಕೊಟ್ಟಿರ್ತೇನೆ. ಅದರಲ್ಲಿ ವಾಟ್ಸಪ್ ಮೆಸೇಜ್ ಮಾಡಿ ಆರ್ಡ್ರ್ ಮಾಡ್ಬೋದು. ಯಾರಿಗಾದರೂ ಬೇಕಂದರೆ ಆರ್ಡ್ರ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಯಾವುದೇ ರೀತಿಯ ಕೆಮಿಕಲ್ ಬಳಸದೆ ಮನೆಯಲ್ಲೇ ಮಾಡಿರುವಂತಹ ಮೆಹಂದಿ ಕೋನು, ಡಾರ್ಕ್ ಸ್ಟೇನ್ ಮೆಹಂದಿ ಕೋನು, ಬ್ರೈಡಲ್ಗೆ ಯೂಸ್ ಮಾಡುವಂಥದ್ದು. ಶಾರ್ಟ್ ಮೆಹಂದಿ ಕೋನು ಯಾರಿಗಾದರೂ ಬೇಕಂದರೆ ಆರ್ಡ್ರ್ ಮಾಡ್ಬೋದು. ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಥರ ಸ್ಪೈರಲ್ ತಗೊಂಡು ಹಂಪ್ಸ್ ತಗೊಂಡಿದ್ದೇನೆ. ಸಿಂಪಲ್ ಫ್ಲವರ್ಸ್ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ, ಚಾನಲ್ಗೆ ಹೋಗಿ ನೋಡ್ಬೋದು. ಇದು ಶೇಡೆಡ್ ಫ್ಲವರ್ಸ್, ಅರೇಬಿಕ್ ಫ್ಲವರ್, ಅರೇಬಿಕ್ ಡಿಸೈನನ್ನು ಜಾಸ್ತಿ ಯೂಸ್ ಮಾಡುವಂಥ ಫ್ಲವರ್ ಇದು. ಈಗ ಲೈಟಾಗಿ ಶೇಡಿಂಗ್ ಕೊಡಬೇಕು. ಈ ಥರ ಲೈನ್ಸ್, ಸ್ಮಾಲ್ ಲೈನ್ಸ್, ತುಂಬ ತಿನ್ನಾಗಿ ಕೊಡಬೇಕು. ನಂತರ ಔಟ್ಲೈನ್, ಶೇಡಿಂಗ್ ಕೊಟ್ಟ ಮೇಲೆ ಔಟ್ಲೈನ್ ಕೊಡೋದನ್ನ ಮರಿಬೇಡಿ. ನಂತರ ಅದ್ರ ಮೇಲೆ ಒಂದು ಲೇಯರ್ ಲೈನ್ಸ್ ಈ ಥರ ಕೊಟ್ಟರೆ 3D ಇಫೆಕ್ಟಲ್ಲಿ ಕಾಣಿಸ್ತದೆ. ನೆಕ್ಸ್ಟ್ ಸರ್ಕಲ್ ಕೊಟ್ಟು ಡಾಟ್ ಕೊಟ್ಟಿದ್ದೇನೆ. ಈ ಥರ ಸ್ಮಾಲ್ ಲೈನ್ಸ್ ಕೊಟ್ಟು ರೆಫರೆನ್ಸ್ ಲೈನ್ ಥರ ಕೊಟ್ಟಿದ್ದೇನೆ. ಜಸ್ಟ್ ಈ ಥರ ಪೆಟಲ್ಸ್ ಬಿಡಿಸುವಂಥದ್ದು ಚೆನ್ನಾಗಿ ಕಾಣಿಸುತ್ತೆ, ಈಸಿ ಇದೆ ಇದು. ಒಂದು 4 ರಿಂದ 5 ಸಲ ಬಿಡಿಸಿದರೆ ಈಸಿಯಾಗಿ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ. ನಂತರ ಲೈಟ್ ಶೇಡಿಂಗ್ ಕೊಟ್ಟರೆ ಆಯಿತು. ಒಂದು 2-3 ಲೈನ್ಸ್ ಅಷ್ಟೇ, ಗ್ಯಾಪ್ ಕಡಿಮೆ ಇದೆ ಅಲ್ವಾ, 2 ಸೈಡಿಂದ ಕೊಟ್ಟರೆ ಆಯಿತು, ಶೇಡಿಂಗ್ ಕೊಟ್ಟರೆ ಆಯಿತು. ಔಟ್ಲೈನ್ ತಿಕ್ ಮಾಡಿಕೊಂಡ್ರೆ ಆಯಿತು. ಕೊನೆಗೆ ಶೇಡಿಂಗ್ ಕೊಟ್ಟಾದಮೇಲೆ ಸ್ಪೈರಲ್, ಸ್ವಲ್ಪ ದೊಡ್ಡ ಸ್ಪೈರಲ್ ತಗೊಂಡಿದ್ದೇನೆ. ಈಗ ಪೆಟಲ್ಸ್ ಆಮೇಲೆ ಲೈಟ್ ಶೇಡಿಂಗ್ ಒಂದೇ ಸೈಡಿಂದ, ಯಾವ ಕಡೆ ಕೊಡೋಗ್ತದೆ ಈ ಕಡೆ ಯಾವುದಾದ್ರೂ ಒಂದು ಸೈಡಿಂದ ಮಾತ್ರ ಕೊಟ್ಟರೆ ಆಯಿತು. ನಂತರ ಔಟ್ಲೈನ್ ತಿಕ್ ಮಾಡುವಂಥದ್ದು. ಅದೇ ಥರ ಸ್ವಲ್ಪ ಚೇಂಜಸ್ ಅಷ್ಟೇ. ಇದು ಔಟ್ಸೈಡ್ ಪೆಟಲ್ ಸ್ವಲ್ಪ ಚೇಂಜ್.
ನಂತರ ಅದೇ ಥರ ಒಂದು ಸೈಡ್ ಶೇಡಿಂಗ್ ಕೊಡುವಂಥದ್ದು. ಇಲ್ಲಿ ಹೊರಗಡೆಯಿಂದ ಪೆಟಲ್ನ ಹೊರಗಡೆ ಸೈಡಿಂದ ಶೇಡಿಂಗ್ ಕೊಡ್ತಾ ಇದ್ದೇನೆ. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಂತರ ಔಟ್ಲೈನ್ ತಿಕ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಸ್ಪೈರಲ್, ಸೇಮ್ ಪೆಟಲ್ಸ್, ಬಿಗ್ ಫ್ಲವರೇ ಸ್ವಲ್ಪ ಡಬಲ್ ಲೇಯರಲ್ಲಿ ಮಾಡ್ತಾ ಇದ್ದೇನೆ ಅಷ್ಟೇ. ಸ್ಮಾಲ್ ಪೆಟಲ್ಸಲ್ಲಿ ಡಬಲ್ ಲೇಯರ್. ನೆಕ್ಸ್ಟ್ ಶೇಡಿಂಗ್ ಕೊಟ್ಟರೆ ಆಯಿತು. ಸಿಂಪಲ್ ಇದೆ ಇದೆಲ್ಲ. 4ರಿಂದ 5 ಸಲ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ ಮಾಡ್ಬೋದು. ಸ್ಮಾಲ್ ಸ್ವಲ್ಪ ದೊಡ್ಡ ದೊಡ್ಡ ಪೆಟಲ್ಸ್, ಅದು ಕೂಡ ಈಸಿ ಇದೆ. ಪೆಟಲ್ಸ್ ಬಿಡಿಸ್ಕೊಂಡು ನಂತರ ಶೇಡಿಂಗ್ ಕೊಡುವಂಥದ್ದು. ಸ್ವಲ್ಪ ದಾಸವಾಳ ಟೈಪ್ ಬರ್ತದೆ ನನಗೆ. ಅದೇ ಥರ ಇದಕ್ಕೆ ಇದು ಕೊಟ್ಟರೆ ಅಂತ ಮಿಡ್ಲ್ 2 ಲೈನ್ ಕೊಟ್ಟರೆ ಆಯಿತು ಅಷ್ಟೇ. ಅಪೋಸಿಟ್ ಸೈಡಿಂದ ಸ್ವಲ್ಪ ಲೈಟಾಗಿ ಕೊಟ್ಟರೆ ಸಾಕು. ನಂತರ ಔಟ್ಲೈನ್ ತಿಕ್ ಮಾಡುವಂಥದ್ದು. ಮಿಡಲ್ ಒಂದು ಡಾಟ್ ಕೊಟ್ಟಿದ್ದೇನೆ. ಈಗ ಸ್ಪೈರಲ್, ಸ್ಮಾಲ್ ದೊಡ್ಡ ಹಂಪ್ಸ್, ಜಸ್ಟ್ ಒಂದು ಔಟರ್ ಲೈನ್ ಕೊಟ್ಟು ಅಲ್ಲೇ ಸ್ಮಾಲ್ ಪೆಟಲ್ಸ್ ಬಿಡಿಸ್ತಾ ಇದ್ದೇನೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪೆಟಲ್ಸ್. ಔಟ್ಸೈಡ್ಗೆ ಕೊಡುವಂಥದ್ದು. ಶೇಡಿಂಗ್ ಕೂಡ ಕೊಡ್ಬೋದು. ಜಾಸ್ತಿ ಫಿಲ್ಲಿಂಗೇ ಚೆನ್ನಾಗಿ ಕಾಣಿಸೋದು ಇದಕ್ಕೆ. ನೋಡಿ, ಈ ಥರ ಶೇಡಿಂಗ್ ಕೊಡ್ಬೋದು. ಶೇಡಿಂಗ್ ಕೂಡ ಚೆನ್ನಾಗಿ ಕಾಣಿಸ್ತದೆ. ಅದರ ಫಿಲ್ಲಿಂಗ್ ಕೂಡ ಕೊಡ್ಬೋದು. ಫಿಲ್ಲಿಂಗ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಡಿಸೈನಲ್ಲಿ ಆ ಥರ ಮಾಡ್ಬೋದು, ಕೆಲವೊಂದು ಡಿಸೈನಲ್ಲಿ ಈ ಥರ ಕೂಡ ಮಾಡ್ಬೋದು. ಔಟ್ಲೈನ್ ಒಂದು ಸಲ ಮೇಲ್ಗಡೆಯಿಂದ ಇನ್ನೊಂದು ಲೇಯರ್ ಕೊಡ್ತಾ ಇದ್ದೇನೆ. ಚೆನ್ನಾಗಿ ಕಾಣಿಸುತ್ತೆ. 3D ಎಫೆಕ್ಟಲ್ಲಿ ಕಾಣಿಸುತ್ತೆ ಅದಕ್ಕೆ. ಸ್ಪೈರಲ್, ಅಗೇನ್ ಸ್ಮಾಲ್ ಪೆಟಲ್ಸ್, ಹಂಪ್ಸ್, ಪೆಟಲ್ಸ್, ಔಟರ್ ಲೈನ್ ಈ ಥರ ಕೊಟ್ಟು 3 ಲೇಯರಲ್ಲಿ ಕೊಡ್ತಾ ಇದ್ದೇನೆ. ಗ್ಯಾಪ್ ನೋಡಿಕೊಂಡು ಎಷ್ಟು ಬೇಕು ಅಷ್ಟೇ ಲೇಯರಲ್ಲಿ ಕೊಟ್ಟರೆ ಆಯಿತು. ಜಾಸ್ತಿ ಗ್ಯಾಪ್ ಇದೆ ಅಂದರೆ 3 ಲೇಯರಲ್ಲಿ ಕೊಡ್ಬೋದು. ಈ ಥರ ಶೇಡಿಂಗ್ ಮಾಡ್ಬೋದು. ಲೈಟಾಗಿ ಎಷ್ಟು ಟಚ್ ಮಾಡಿದರೆ ಸಾಕು. ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಫಿಲ್ಲಿಂಗ್ ಕೂಡ ಮಾಡ್ಬೋದು. ಜಾಸ್ತಿ ಟೈಮ್ ಇದೆ ಅಂತಂದರೆ ಫಿಲ್ಲಿಂಗ್ ಮಾಡ್ಬೋದು. ಇಲ್ಲ ಜಾಸ್ತಿ ಟೈಮ್ ಇಲ್ಲ ನನ್ನ ಹತ್ರ ಅಂತ ಹೇಳಿದರೆ ಆ ಥರ ಶೇಡಿಂಗ್ ಮಾಡಿ ಬಿಡ್ಬೋದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಗೇನ್ ಸ್ಪೈರಲ್ ಮತ್ತು ಹಂಪ್ಸ್, ಮೀಡಿಯಮ್ ಹಂಪ್ಸ್ ಮತ್ತು ದೊಡ್ಡ ಹಂಪ್ಸ್.
ಸುತ್ತಲೂ ಅದನ್ನು ಬಿಡಿಸಿ, ಮತ್ತು ಇನ್ನೊಂದು ಲೇಯರಲ್ಲಿ ಪೆಟಲ್ಸ್, ಸಿಂಪಲ್ ಪೆಟಲ್, ಈಸಿ ಇದೆ ಇದು. ನಿಧಾನಕ್ಕೆ ಬಿಡಿಸಿ, ನಾನು ಸ್ವಲ್ಪ ಸ್ಪೀಡಾಗಿ ಬಿಡಿಸಿದೆ. ಈ ಥರ ಲೈನ್ ಕೊಟ್ಟರೆ ಸಾಕು. ಇಲ್ಲಿ ಶೇಡಿಂಗ್, ಲೈಟ್ ಶೇಡಿಂಗ್ ಕೊಟ್ಟರೆ ಆಯಿತು. ನಂತರ ಔಟ್ಲೈನ್ ತಿಕ್ ಮಾಡುವಂಥದ್ದು. ಈಸಿ ಇದೆ ಇದು ಕೂಡ, ಯಾರು ಬೇಕಾದರೂ ಬಿಡಿಸ್ಬೋದು ಪ್ರಾಕ್ಟೀಸ್ ಮಾಡಿದರೆ. ಇದು ಲೋಟಸ್ದು ನಾನು ಸಪ್ರೇಟ್ ಕ್ಲಾಸ್ ಮಾಡ್ತೇನೆ ಅಂತ ಹೇಳಿದ್ದೆ. ನೆಕ್ಸ್ಟ್ ಮಾಡ್ತೇನೆ, ಅದರದ್ದೇ ಒಂದು ಸಪ್ರೇಟ್ ಕ್ಲಾಸ್ ಮಾಡ್ತೇನೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಲೋಟಸ್, ಡಿಫ್ರೆಂಟ್ ಡಿಸೈನ್ಸ್ ಇದೆ ಅದರಲ್ಲಿ. ನಾನು ಅದನ್ನೇ ಸಪ್ರೇಟಾಗಿ ಒಂದು ಸಲ ಮಾಡ್ತೇನೆ. ಹೀಗಾಗಿ ಸಿಂಪಲ್ಲಾಗಿ ಒಂದು ತೋರಿಸ್ತೇನೆ ಅಷ್ಟೇ. ಈ ಥರ ಲೈಟಾಗಿ ಶೇಡಿಂಗ್ ಕೊಟ್ಟರೆ ಆಯಿತು. ಲೈನ್ಸ್ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮಿಡಲೊಂದು ಡಾಟ್ ಮತ್ತು ಔಟ್ಲೈನ್ ತಿಕ್ ಮಾಡಿಕೊಂಡ್ರೆ ಆಯಿತು. ಇನ್ನೊಂದು ಥರ ಶೇಡಿಂಗ್ ಮಾಡಿ ತೋರಿಸ್ತೇನೆ. ಸೇಮ್ ಲೋಟಸ್ದೇ, ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಈ ಥರ ಒಂದು ರೆಫರೆನ್ಸ್ ಲೈನ್ ಥರ ತಗೊಂಡು ಅದನ್ನು ಡ್ರ್ಯಾಗ್ ಮಾಡಿದರೆ ಆಯಿತು. ಮತ್ತು ಇಲ್ಲಿ ಟಿಪ್ಪಲ್ಲಿ, ಪೆಟಲ್ದು ಟಿಪ್ಪಲ್ಲಿ ಮತ್ತು ಬೇಸಲ್ಲಿ ಚೂರು ಸ್ವಲ್ಪನೇ ಕೊಟ್ಟರೆ ಆಯಿತು. ಔಟ್ಲೈನು ಶೇಡಿಂಗ್ ಕೊಟ್ಟಾದಮೇಲೆ ಯಾವುದೇ ಡಿಸೈನ್ ಆಗಿರಲಿ ಔಟ್ಲೈನ್ ಕೊಡೋದನ್ನ ಮರಿಬೇಡಿ. ಔಟ್ಲೈನ್ ಕೊಟ್ಟರೆ ಚೆನ್ನಾಗಿ ಕಾಣಿಸೋದು. ಸ್ಪೈರಲ್, ಹಂಪ್ಸ್, ದೊಡ್ಡ ಹಂಪ್ಸ್, ಲೈನ್ಸ್, ಸ್ಮಾಲ್ ಫ್ಲವರ್ಸ್, ಸ್ಪೈರಲ್ ಕ್ಲಾಸಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಡಿಟೇಲ್ಡ್ ಕ್ಲಾಸಸ್. ನೀವು ಚಾನೆಲ್ಗೆ ವಿಸಿಟ್ ಮಾಡಿ ನೋಡ್ಬೋದು. ಸೇಮ್ ಅಗೇನ್ 3 ಲೇಯರಲ್ಲಿ ಹಂಪ್ಸ್. ನಿಧಾನಕ್ಕೆ ಮಾಡಿ, ಫಿನಿಶಿಂಗ್ ಚೆನ್ನಾಗಿ ಬರ್ತದೆ. ನಾನು ಸ್ವಲ್ಪ ಸ್ಪೀಡ್ ತೊಗೊಂಡು ಮಾಡ್ತಾಯಿದ್ದೇನೆ. ಜಸ್ಟ್ ಸ್ಮಾಲ್ ಲೈನ್ಸ್, ಸಿಂಗಲ್ ಲೈನ್ ಕೊಟ್ಟರೆ ಸಾಕು, ಅದೇ ಚೆನ್ನಾಗಿ ಕಾಣಿಸ್ತದೆ. ಔಟ್ಲೈನು ತಿಕ್ ಮಾಡಿಕೊಂಡ್ರೆ ಆಯಿತು. ಲೋಟಸ್ ಡಿಸೈನಲ್ಲಿ ಸ್ವಲ್ಪ ದೊಡ್ಡ ಫ್ಲವರಾಗಿ ತೋರಿಸ್ತೇನೆ ಮಾಡಿ. ಕೆಳಗಡೆ ಒಂದೊಂದು ಸ್ಮಾಲ್ ಪೆಟಲ್ ಕೊಟ್ಟಿದ್ದೇನೆ. ಮತ್ತು ಈ ಥರ ಹಾಫ್ ಸರ್ಕಲ್ ಅಷ್ಟೇ, ಲೈಟಾಗಿ, ಜಾಸ್ತಿ ತಿಕ್ ಮಾಡಬೇಕಂತೇನಿಲ್ಲ. ಈ ಥರ ಮಾಡಿಕೊಂಡು ಸ್ಮಾಲ್ ಹಂಪ್ಸ್ ಕೊಟ್ಟಿದ್ದೇನೆ. ನಂತರ ಇದರ ಸುತ್ತಲೂ ಪೆಟಲ್, ಸಿಂಪಲ್ ಪೆಟಲ್, ಈಸಿ ಇದೆ ಅದು. ಇಲ್ಲಿ ಸ್ಮಾಲ್
ಸರ್ಕಲ್ಸ್, ಡಾಟ್ಸ್ ಕೂಡ ಕೊಡ್ಬೋದು, ಸರ್ಕಲ್ ಕೂಡ ಕೊಡ್ಬೋದು. ನಂತರ ಪೆಟಲ್ಸ್ಗೆ ಶೇಡಿಂಗ್ ಕೊಟ್ಟರೆ ಆಯಿತು, ಲೈಟ್ ಶೇಡಿಂಗ್. ನಂತರ ಔಟ್ಲೈನ್ ತಿಕ್ ಮಾಡ್ಕೊಳ್ಳೋದು. ಇದು ಕೂಡ ಅಷ್ಟೇ 5ರಿಂದ 6 ಸಲ ಪ್ರಾಕ್ಟೀಸ್ ಮಾಡಿದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸ್ಮಾಲ್ ಲೀವ್ಸ್ ಕೊಟ್ಟು ಇಲ್ಲಿ ಸ್ಪೈರಲ್, ಇದು ಕೂಡ ಲೀವ್ಸೇ, ಔಟ್ಸೈಡಿಂದ ಕೊಡ್ತಾ ಇದ್ದೇನೆ. ನಂತರ ಸ್ಮಾಲ್ ಪೆಟಲ್ಸ್, ನಂತರ ಇಲ್ಲಿ ಸ್ಮಾಲ್ ಪೆಟಲ್ಸ್ ಲೀವ್ ಶೇಪಲ್ಲಿ, ಇನ್ನೊಂದು ಪೆಟಲ್ಸ್ ಶಾರ್ಪ್ ಟಿಪ್ ಕೊಡ್ತಾ ಇದ್ದೇನೆ. ಆನಂತರ ಶೇಡಿಂಗ್, ಲೈಟ್ ಶೇಡಿಂಗ್ ಕೊಟ್ಟರೆ ಆಯಿತು. ಇದಕ್ಕೆ ಕೂಡ ಲೈಟ್ ಶೇಡಿಂಗ್, ಫೈನಲಿ ಔಟ್ಲೈನ್. ಸ್ಮಾಲ್ ಪೆಟಲ್ಸ್ ಎರಡು ಸೈಡಿಂದ ಒಂದೇ ಥರ ಬಿಡಿಸ್ಕೊಂಡ್ರೆ ಆಯಿತು. ನಂತರ ಹಾಫ್ ಸರ್ಕಲ್ ಕರ್ವ್ ಬಿಡಿಸಿದ್ರೆ ಆಯಿತು. ನಂತರ ಸ್ಮಾಲ್ ಪೆಟಲ್ಸ್ ಇದರ ಮೇಲ್ಗಡೆಯಿಂದ ಅಗೇನ್ ಮತ್ತು ಇನ್ನೊಂದು ಲೇಯರ್ ಪೆಟಲ್ಸ್ ಎರಡು ಸೈಡಲ್ಲಿ ಬಿಡಿಸ್ಕೊಂಡು ಬಂದರೆ ಆಯಿತು. ಇಲ್ಲಿ ಒಂದು ಅನಂತರ ಶೇಡಿಂಗ್ ಕೊಡುವಂಥದ್ದು ಪೆಟಲ್ಸ್ಗೆ ಈ ಥರ. ಮತ್ತು ಮಿಡಲ್ ಫಿಲ್ಲಿಂಗ್ ಕೂಡ ಮಾಡ್ಬೋದು. ಆಗ ಇನ್ನು ಮೇಲ್ಗಡೆ ಇದರಲ್ಲಿ ತೋರಿಸಿದ ಹಾಗೆ ಸ್ಮಾಲ್ ಸರ್ಕಲ್ ಕೂಡ ಕೊಡ್ಬೋದು ಅಥವಾ ಡಾಟೆಡ್ ಕೊಡ್ಬೋದು. ಫಿಲ್ಲಿಂಗ್ ಮಾಡಿದ್ದೇನೆ. ಔಟ್ಲೈನು ತಿಕ್ ಮಾಡಿಕೊಂಡ್ರೆ ಆಯಿತು. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಥ್ಯಾಂಕ್ ಯು.